ಇವತ್ತು ನಮ್ಮ ಏನು ಕರ್ನಾಟಕ ರಾಜ್ಯ ಗೃಹ ಸಚಿವರು ಏನು ಹೇಳ್ತಾರೆ ಅಂದರೆ, ಯಾವುದೇ ಸಂಘ ಸಂಸ್ಥೆಗಳಿರಲಿ, ಅದು ದೊಡ್ಡ ಸಂಘಟನೆ ಇರ್ಬೋದು ಅಥವಾ ಸಣ್ಣ ಸಂಘಟನೆ ಇರ್ಬೋದು, ಅದನ್ನು ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋದು ಆ ಸಂಘಟನೆಗೆ ಒಂದು ಶಕ್ತಿ. ಇವರು RSSನವರು ನಾವು ಯಾವುದೇ ಕಾರಣಕ್ಕೂ ರಿಜಿಸ್ಟ್ರೇಷನ್ ಮಾಡುವುದೇ ಇಲ್ಲ, ನಾವು ಹೀಗೇ ಇರ್ತೇವೆ, ನಾವು ಹೀಗೆ ಲೂಟಿ ಮಾಡ್ಕೊಳ್ತೇವೆ, ಇಡೀ ದೇಶದಾದ್ಯಂತ ನಮ್ಮ ಶಾಖೆಯನ್ನು ಓಪನ್ ಮಾಡ್ತೇವೆ, ಈಗಾಗಲೇ ಇಡೀ ದೇಶಾದ್ಯಂತ ಇದೆ, ಯಾವುದಕ್ಕೂ ಒಂದು ಏನು ಲೀಗಲಿ ಆದಂಥ ಒಂದು ಏನು ರಿಜಿಸ್ಟ್ರೇಷನ್ ಇಲ್ಲ, ನಾವು ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋದಿಲ್ಲ ಅಂತ ಹೇಳುವ ಮುಖೇನ ಇಡೀ ಒಂದು ಕಾನೂನು ವ್ಯವಸ್ಥೆಗೆ, ಇವತ್ತು ಇಡೀ ದೇಶದ ಕಾನೂನಿಗೆ ಕೂಡ ನಾವು ಗೌರವ ಕೊಡುವುದಿಲ್ಲ ಅನ್ನುವ ಮಟ್ಟಿಗೆ ಈ RSSನವರು ಒಂದು ಹೇಳಿಕೆಯನ್ನು ಅವರ ಮುಖ್ಯಸ್ಥರು ಹೇಳ್ತಾ ಇರೋದನ್ನು ನಾವು ಕೇಳಿದ್ದೇವೆ. ಈಗಾಗಲೇ ಇಡೀ ದೇಶದಲ್ಲಿ ನಾವು 100 ವರ್ಷದ ಹಿಂದೆ ನಾವು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದೇವೆ, ಸ್ವಾತಂತ್ರ್ಯ 100 ವರ್ಷವನ್ನು ಪೂರೈಸಿದ್ದೇವೆ ಅಂತ ಯಾವುದೇ ದಾಖಲೆಗಳು ಕೂಡ ಇಲ್ಲ. ಎಲ್ಲಿಯೂ ಕೂಡ ಒಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ ದಾಖಲೆಗಳಿಲ್ಲ. ಆವತ್ತು ಯಾರೋ ಒಬ್ಬರು ನಮ್ಮ ಸ್ನೇಹಿತರೊಬ್ಬರು ಮೊನ್ನೆ ಒಂದು ವಿಡಿಯೋ ನೋಡಿದೆ, ನಾನು ಹಿಂದೆ ಸ್ವಾತಂತ್ರ್ಯದಲ್ಲಿ ನಮ್ಮ RSSನವರು ಭಾಗವಹಿಸಿದರು, ಆಮೇಲೆ ಯಾವುದೋ ಬೇರೆ ಒಂದು ಯುದ್ಧದಲ್ಲಿಯೂ ಕೂಡ ಭಾಗವಹಿಸಿದರು. ಸಂತೋಷ. ಯಾವುದೇ ನಮ್ಮ ಈ ದೇಶದವರು ಯಾವುದಾದ್ರೂ ಯುದ್ಧ ನಮ್ಮ ದೇಶದ ವಿರುದ್ಧವಾಗಿ ಬಂದಾಗ ಪ್ರತಿಯೊಬ್ಬ ಮನುಷ್ಯರು, ಎಲ್ಲ ಸಂಘ ಸಂಸ್ಥೆಯವರು ಎಲ್ಲರೂ ಕೂಡ ನಮ್ಮ ದೇಶಕ್ಕೋಸ್ಕರ ಬೆಂಬಲ ನೀಡೋದು ಅದು ಸರ್ವೇ ಸಾಮಾನ್ಯ, ನೀಡಲೇಬೇಕು. ಆದರೂ ಕಾನೂನಲ್ಲಿ, ನಮ್ಮ ಸಂವಿಧಾನದ ಚೌಕಟ್ಟಿನಲ್ಲಿ ಆ ಸಂಘ ಸಂಸ್ಥೆಯನ್ನು ರಿಜಿಸ್ಟರ್ ಮಾಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯವಾಗ್ತದೆ. ನಮ್ಮ ಉಡುಪಿ ಶಾಸಕರು ನಿನ್ನೆ ಒಂದು ಹೇಳಿಕೆಯನ್ನು ಕೊಡ್ತಾರೆ, ನೀವು ಇಸ್ಲಾಮಿಕ್ಕಿಗೆ ಬಗ್ಗೆ ಮಾತಾಡೋದಿಲ್ಲ, ನಮ್ಮ ಹಿಂದುತ್ವದ ಬಗ್ಗೆ ಮಾತಾಡ್ತೀರಿ ಅಂತ. ಇಲ್ಲ ಸ್ವಾಮಿ, ಯಶ್ಪಾಲ್ ಸುವರ್ಣ ಅವರೇ, ಇಲ್ಲಿ ಬರುತ್ತಿರೋ ವಿಚಾರ ಇಸ್ಲಾಮಿಕ್ ಬಗ್ಗೆ ಅಲ್ಲ, ಹಿಂದುತ್ವದ ಬಗ್ಗೆ ಅಲ್ಲ. RSS ರಿಜಿಸ್ಟರ್ ಮಾಡಿಕೊಳ್ಳಿ. ಯಾಕೆ ರಿಜಿಸ್ಟರ್ ಮಾಡಿಕೊಳ್ಳಿ ಅಂದರೆ, ನಿಮ್ಮ ಅಕ್ರಮ ಕಟ್ಟಡಗಳು, ನಿಮ್ಮ ಅಕ್ರಮ ದೇಣಿಗೆ ಹಣ ಎಲ್ಲವೂ ಕೂಡ ಲೀಗಲ್ ಆಗಿ ಇರಲಿ. ನಿಮ್ಮ ಇಡೀ ನಮ್ಮ ಸಾರ್ವಜನಿಕ ಒಂದು ದೇಶದ ಜನರಿಗೆ ನಿಮ್ಮ RSSನಿಂದ ಎಲ್ಲ ಸರಿಯಾಗಿ ಇದೆ ಅನ್ನೋದನ್ನು ತೋರಿಸಿಕೊಳ್ಳಿ. ನಾವು ಕಳ್ಳರಲ್ಲ, ನಾವು ಸತ್ಯವಂತರು ಅನ್ನೋದನ್ನು ತೋರಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ನಿಮ್ಮ ಮೋಹನ್ ಭಾಗವತ್ ಜಿ ಅವರು, ನಾವು Z+ ಸೆಕ್ಯೂರಿಟಿಯಲ್ಲಿ ಬೇಕು ನಮಗೆ, ನಾವು ಯಾವುದು ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋದಿಲ್ಲ ಅಂದರೆ ನೀವು ಕಾನೂನಿಗೆ ತಲೆ ತಗ್ಗಿಸುವವರಲ್ಲ, ಸಂವಿಧಾನಕ್ಕೆ ಗೌರವ ಕೊಡುವುದಿಲ್ಲ ಅಂತ ನಮ್ಮ ಒಂದು ತಿಳ್ಕೊಳ್ಬೇಕಾಗ್ತದೆ. ನಮ್ಮ ಸಚಿವರು ನಿಮಗೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ, ಅದನ್ನು ಮಾಡಿಕೊಳ್ಳಿ, ನಿಮ್ಮ ಎಲ್ಲ ಅವ್ಯವಹಾರಗಳನ್ನು ಲೀಗಲಿ ಮಾಡಿಕೊಳ್ಳಿ ಅಂತ ಹೇಳ್ತಾ ಇರೋದು. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.